ಹಾಯ್ ಪವಿತ್ರ, ಆರಾಮಿದ್ದಿ? ಹ್ಞೂ ಗೋಪಾಲ್, ಆರಾಮಿದ್ದೀನಂತ. ಯಾಕೆ ಈಗ ಬಂದಿಯಲ್ಲ? ನಾನು ನಿನ್ನೆನೆ ಬಂದಿದ್ದೆ. ನಮ್ಮ ಮನ್ಯಾಗ ನಮ್ಮ ತಮ್ಮಂದು ನಮ್ಮ ತಂಗಿದು ಬಸ್ ಪಾಸ ಮತ್ತು ವೆಹಿಕಲ್ ಇನ್ಸೂರೆನ್ಸ್ ಮಾಡಿಸೋದಿತ್ತು. ಹಂಗೆ ನಂದು ಚೂರು ಕೆಲಸ ಇತ್ತಲ್ಲ, ಅದಕ್ಕೆ ಬರ್ಬೇಕಂತ ಬಂದಿದ್ದೆ. ಹೌದು, ನಿಮ್ಮ ತಮ್ಮ ಏನು ಮಾಡತ್ತಾನೆ ಈಗ? ಕಾಲೇಜ್ ಎಲ್ಲಿಗೆ ಬಂತು? ನಮ್ಮ ತಮ್ಮಂದು ಸೆಕೆಂಡ್ PUC ಮುಗ್ದದಲ್ಲ, ಮುಂದೆ ಡಿಗ್ರಿ ಹಚ್ಬೇಕಲ್ಲತ್ತಿದ ಏನ. ಹಾಂ, ಹಚ್ಚು, ಸರಿಯಾಗಿ ಹೇಳು ನಿಮ್ಮ ತಮ್ಮ ಕಾಲೇಜ್ ಹೋಗಂತ. ನನ್ನ ಮಚ್ಚಿದ್ ಬಿ ಡೆತ್ ಸರ್ಟಿಫಿಕೇಟ್ ಮಾಡಿಸತ್ತ, ನಾನು ಬರ್ತೀನಿ ಇಂದೂರು. ಸರಿ ಆಯಿತು. ಯಾಕೆ ನಿಮ್ಮ ಅಜ್ಜಿದ ಇನ್ನೂ ಡೆತ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ನೀನು? ನಂದು ಎಲ್ಲ ಕೆಲಸದಾಗ ನಮ್ಮ ಅಜ್ಜಿದು ಡೆತ್ ಸರ್ಟಿಫಿಕೇಟೇ ಮಾಡ್ಸೋದಾಗಿಲ್ಲ. ಹೆಂಗ ನಿಮ್ಮ ತಮ್ಮಂದು ಗಾಡಿ ಇನ್ಸೂರೆನ್ಸ್ ಮಾಡ್ಸೋದಲ್ಲ, ಹೋಗಿ ನಾನು ನೀನು ಸೇರಿ ಹೋಗಿ ಬರಮಂತ ಬಾ. ಸರಿ ಆಯಿತು. ಇದು ಗಾಡಿ ಇನ್ಸೂರೆನ್ಸ್ ಎಲ್ಲಿ ಮಾಡ್ತಾರ ನಿಂಗೆ ಗೊತ್ತದೇನು? ಹ್ಞೂ ಗೊತ್ತದ. ಇಲ್ಲೇ ಆಳನ್ ಚಪ್ಪುಷ್ಟಿಲ್ಲ, ಅಲ್ಲಿ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಅಂತ ಒಂದು ಆಫೀಸ್ ಅದ. ಅಲ್ಲಿ ಎಲ್ಲ ಸರಿಯಾಗಿ ಹೇಳ್ಕೊಟ್ಟು ಮಾಡ್ಕೊಡ್ತಾರಂತ. ಬಾ ಹೋಗಿ ಬರಮಂತ. ಹೌದು, ನಮ್ಮ ಮನ್ಯಾಗೂ ಇದೇ ಡಿಸ್ಕಷನ್ ಅಲ್ಲತ್ತಿತ್ತು. ಆಳನ್ ಚೆಕ್ ಪೋಸ್ಟ್ ಬಳಿ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಆಫೀಸ್ ಭಾಳ ಚಂದ ಅದ ಅಂತ. ನಾನು ನೋಡಿಲ್ಲ. ಸರಿ, ನಾನು ಬರ್ತೀನಂತ. ನಾನು ನೋಡ್ದಂಗಾತು, ಹೋಗ್ಬರಂ ಬಾ. ಹ್ಞೂ ಸರಿ. ಹೆಂಗ ನಿಮ್ಮ ತಮ್ಮನ ಬಿ ಗಾಡಿ ಇನ್ಸೂರೆನ್ಸ್ ಮಾಡ್ಸೋದಲ್ಲ, ಅದ್ರದ್ದು RC ಬುಕ್ಕ, ಪ್ಯಾನ್ ಕಾರ್ಡ, ಆಧಾರ್ ಕಾರ್ಡ, ನಾಮಿನಿ ಆಧಾರ್ ಕಾರ್ಡ, ಇಷ್ಟು ನಿಮ್ಮ ತಮ್ಮನ ಡಾಕ್ಯುಮೆಂಟ್ ತೊಗೊಂಡು ಬಾ ಹೋಗಿ ಬರಂ. ಹೆಂಗ ನಮ್ಮ ಅಜ್ಜಿದ್ ಬಿ ಡೆತ್ ಸರ್ಟಿಫಿಕೇಟ್ ಮಾಡ್ಸೋದಲ್ಲ, ಹಾಸ್ಪಿಟಲ್ ರಿಚಾರ್ಜ್ ಕಾರ್ಡ, ಆಧಾರ್ ಕಾರ್ಡ, ಫೋಟೋ ತೊಗೊಂಡು ನಾನು ಬರ್ತೀನಿ ಅಂತ. ಬಾ ಹೋಗಿ ಬರಂ. ಸರಿ ಆಯ್ತು, ಹೋಗ್ಬರಂ. ನಾನು ಮನೆಗೆ ಹೋಗಿ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಂತ. ಅಲ್ಲಿವರೆಗೂ ರೆಡಿ ಆಗಿರು ನೀ. ಆಯ್ತು, ಹೋಗಿ ಬರಮಂತ. ಬೇಗ ಬಾ. ಆಯ್ತು, ನಾ ಡಾಕ್ಯುಮೆಂಟ್ ತೊಗೊಂಡು ಬಂದಿನಿ. ಬಾ ಹೋಗಿ ಬರಮಂತ. ಬಾ, ನಾನು ತೊಗೊಂಡು ಬಂದಿನಿ, ಹೋಗಿ ಬರಮಂತ.